ಅಮೆರಿಕದ ಎಂಟ್ರಿಯಿಂದ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಭೀತಿ ಇನ್ನಷ್ಟು ಹೆಚ್ಚಳ ಆಗ್ತಾ ಇದೆ. ಸೊ ನಮ್ಮ ಜೊತೆ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ. ಈಗ ಇರಾನ್ ಒಂದು ನಿರ್ಧಾರವನ್ನ ಬಹುತೇಕ ಕೈಗೊಳ್ಳುವಂತಹ ಸಾಧ್ಯತೆ ಇದೆ, ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವಂಥದ್ದು. ಸೊ ಭಾರತಕ್ಕೆ ಏನೆಲ್ಲ ನಷ್ಟ ಆಗುತ್ತೆ ಸರ್ ಇದರಿಂದ, ಯಾವ ರೀತಿ ತೊಂದರೆ ಎದುರಾಗುತ್ತೆ? ನೋಡಿ, ಏನು ಸ್ಟ್ರೈಟ್ ಆಫ್ ಹರ್ಮೋಸ್ ಇದೆ, ಅಲ್ಲಿ ಬರುವಂತಹ ಕಚ್ಚಾ ತೈಲದ ಸಾಗಾಣಿಕೆ ಏನಿದೆ ಅದು 80% ಅದರ ಕಚ್ಚಾ ತೈಲದ ಸಾಗಾಣಿಕೆ ಏನು ನಡೀತಾ ಇದೆ ಅದು ಏಷ್ಯನ್ ರಾಷ್ಟ್ರಗಳಿಗೆ ಬರ್ತಾ ಇದೆ. ಅದು ಭಾರತ ಆಗಿರ್ಬೋದು, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇಲ್ಲಿ ಎಲ್ಲ ಕಡೆ ಖಂಡಿತವಾಗ್ಲೂ ಕ್ರೂಡ್ ಸಪ್ಲೈ ಅಲ್ಲಿಂದ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಏರಿಕೆಯನ್ನು ನಾವು ನಿರೀಕ್ಷಿಸ್ಬೋದು. ಬೈ ಚಾನ್ಸ್ ಏನಾನ ಈ ಸ್ಟ್ರೈಟ್ ಆಫ್ ಹರ್ಮಾಸನ್ನು ಬ್ಲಾಕ್ ಮಾಡದೆ ಹೋದಲ್ಲಿ ಆವಾಗ ಖಂಡಿತವಾಗ್ಲೂ ಭಾರತ ದೇಶಕ್ಕಾಗಿರ್ಬೋದು ಅಥವಾ ಚೀನಾಗೂ ಆಗಿರ್ಬೋದು ಕಚ್ಚಾ ತೈಲದ ಬೆಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಏರಿಕೆ ಆಗೋದಿಲ್ಲ. ಸೊ ಜೊತೆಗೆ ಇವಾಗ ಆಲ್ರೆಡಿ ಅಮೆರಿಕ ದೇಶ ಚೈನಾವನ್ನ ಮಧ್ಯ ವಹಿಸ್ಬಿಟ್ಟು ನೀವು ಹೇಳಿ ಇರಾನ್ಗೆ ಯಾವುದೇ ರೀತಿಯಾದ ಈ ಸ್ಟ್ರೈಟ್ ಆಫ್ ಹಾರ್ಮಾಸನ್ನು ಯಾವುದೇ ರೀತಿಯಾದ ಬ್ಲಾಕೇಜನ್ನು ಮಾಡಬಾರ್ದು ಅಂತ ಚೈನಾಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಮೆರಿಕ ದೇಶ, ಒಂದು ಮಾತು ಇರಾನ್ಗೆ ತಾವು ಹೇಳಿ ಅಂತ. ಸೊ ಹಾಗಾಗಿ ಖಂಡಿತ ಮುಂದಿನ ದಿನಗಳಲ್ಲಿ ಅಂದರೆ ನನ್ನ ಪ್ರಕಾರ ಇವತ್ತು ಅಥವಾ ನಾಳೆ ಒಳಗಡೆ ಈ ಸ್ಟ್ರೈಟ್ ಆಫ್ ಹರ್ಮಾಸನ್ನು ಏನಾನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಾರಾ ಅಥವಾ ಅದನ್ನು ಓಪನ್ ಇಡ್ತಾರಾ, ಅಥವಾ ಇರಾನ್ ದೇಶ ಯಾವ ರೀತಿ ಇವಾಗ ಅಮೆರಿಕಾದ ಬೇಸಸ್ಗಳ ಮೇಲೆ ಏನಾನ ರಿಟಾಲಿಯೇಟ್ ಮಾಡ್ತಾರಾ, ಇದು ಖಂಡಿತವಾಗ್ಲೂ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗ ಈಗಲೇ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿ ಜನ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಸೊ ಈಗ ಇನ್ ಕೇಸ್ ಏನಾದರೂ ಆ ಜಲಸಂಧಿ ಬಂದಾದ್ರೆ ಎಷ್ಟು ಏರಿಕೆ ಆಗ್ಬೋದು ಸರ್ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರ? ನೋಡಿ, ಮೊದಲನೇದಾಗಿ ಹರ್ಪ್ರೀತ್ ಸಿಂಗ್ ಅವರು ಆಲ್ರೆಡಿ ಹೇಳ್ತಾ ಇದ್ದಾರೆ, ಏನು ಫ್ಯೂಯಲ್ ನಾವು ಬೇರೆ ದೇಶಗಳಿಂದ ಬ್ರೆಜಿಲ್ ಆಗಿರ್ಬೋದು ಅಥವಾ ಅಮೆರಿಕ ದೇಶದಿಂದ ಆಗಿರ್ಬೋದು, ಈ ಥರ ನಾವೇನು ರಷ್ಯಾದಿಂದ ತೊಗೊಳ್ತಿರುವಂಥ ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ಥರ ಬೇರೆ ಆಲ್ಟರ್ನೇಟಿವ್ ಸೋರ್ಸಸ್ಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಜೊತೆಗೆ ಆಲ್ರೆಡಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ OMCsಗಳ ಬಳಿ 3 ವಾರಕ್ಕಾಗುವಂತಹ ಕಚ್ಚಾ ತೈಲಗಳ ರಿಸರ್ವ್ಸ್ ಆಲ್ರೆಡಿ ಇದೆ. ಸೊ ಹಾಗಾಗಿ ನಮ್ಮ ಬಳಿ ಸಾಕಷ್ಟು ರಿಸರ್ವ್ಸು ಕಚ್ಚಾ ತೈಲದ ಇದೆ. ಆಲ್ರೆಡಿ ನಾವು ಪ್ಲಾನ್ ಮಾಡಿಕೊಂಡು ಬೇರೆ ದೇಶಗಳಿಂದನೂ ಕೂಡ ರಷ್ಯಾ, ಬ್ರೆಜಿಲ್, ಅಮೇರಿಕಾಯಿಂದನೂ ಕೂಡ ಏನು ನಮಗೆ ಕಚ್ಚಾ ತೈಲದ ಸರಬರಾಜು ಬೇಕಾಗಿದೆ ಅದನ್ನು ಮಾಡ್ಕೊಂಡಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಏನಿವಾಗ $80 ಪ್ರತಿ ಬ್ಯಾರಲ್ಗೆ ಬ್ರೆಂಟ್ ಕ್ರೂಡ್ ಇದೆ, ಇದು ಮುಂದಿನ ದಿನಗಳಲ್ಲಿ ಏನಾನ $85, $90 ಹೋಯಿತು ಅಂದರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ 5 ರಿಂದ 10 ರೂಪಾಯಿ ಏರಿಕೆ ಪ್ರತಿ ಲೀಟರ್ಗೆ ನಾವು ಕಾಣಬಹುದು. ಸೊ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾನ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆದರೆ ನಮಗೆ ಖಂಡಿತ ಅದರ ಹೊಡೆತ ಕಾಣ್ತೀವಿ. 5 ರಿಂದ 10 ರೂಪಾಯಿ ಪ್ರತಿ ಲೀಟರ್ಗೆ ಡೀಸೆಲ್ ಪೆಟ್ರೋಲ್ ದರಗಳ ಏರಿಕೆಯನ್ನು ಕೂಡ ನಾವು ಕಾಣಬಹುದು. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಅಂದ್ರೆ ಎಲ್ಲವೂ ಕೂಡ ದರ ಏರಿಕೆ ಆಗುತ್ತೆ, ಇಡೀ ಆರ್ಥಿಕ ಪರಿಸ್ಥಿತಿಯೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸೊ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ, ಭಾರತ ದೇಶ 80% ಕಂಪ್ಲೀಟ್ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳುತ್ತೆ. ಸೊ ಇಂಡಿಯಾ ಬೀಯಿಂಗ್ ಅನ್ ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್, ನಮಗೆ ಆರ್ಥಿಕವಾಗಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಯಿತು ಅಂದರೆ ಅದು ಖಂಡಿತವಾಗ್ಲೂ ಆರ್ಥಿಕವಾಗಿ ನಮಗೆ ನೆಗೆಟಿವ್ ಅಥವಾ ಹಿಂಜರಿತವನ್ನು ಖಂಡಿತ ಕೊಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಕಚ್ಚಾ ತೈಲದ ಬೆಲೆಯ ಏರಿಕೆಗಳಿಂದ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗುತ್ತೆ, ಹಾಗೂ ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಸಾಗಾಣಿಕೆ ವೆಚ್ಚ ಯಾವಾಗ ಜಾಸ್ತಿ ಆಗುತ್ತೆ, ನಾವು ಪ್ರತಿನಿತ್ಯ ಬಳಸುವಂತಹ ಹಾಲು, ತರಕಾರಿ ಹಾಗೂ ಹಣ್ಣುಗಳಾಗಿರ್ಬೋದು, ಈ ಥರ ಎಲ್ಲ ವಸ್ತುಗಳ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಸಾಗಾಣಿಕೆ ವೆಚ್ಚ ಜಾಸ್ತಿ ಆದರೆ ಬೆಲೆಗಳು ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ಫ್ಲೇಷನ್ ಕಂಟ್ರೋಲಲ್ಲಿರಬೇಕು ಹಾಗೂ ದಿನನಿತ್ಯ ಬಳಸುವ ವಸ್ತುಗಳ ಕಂಟ್ರೋಲಲ್ಲಿರಬೇಕು ಬೆಲೆಗಳು. ಅಂದರೆ ನಮಗೆ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಷ್ಟು ಒಳ್ಳೆಯದು. ಸರ್, ಈಗ ಈ ಯುದ್ಧದ ಭೀತಿಯಿಂದಾಗಿ ಷೇರು ಮಾರುಕಟ್ಟೆಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಈಗಿನ ಟೈಮಲ್ಲಿ ಯಾವುದಕ್ಕೆ ಹೂಡಿಕೆ ಮಾಡಿದ್ರೆ ಬೆಸ್ಟ್? ಸೊ ಏನು ಸಜೆಷನ್ ಕೊಡ್ತೀರಾ? ಆ್ಯಕ್ಚುಲಿ ಮುಂಚೆ ಎಲ್ಲ ಈ ಥರ ಯುದ್ಧದ ಭೀತಿ ಬಂದಾಗ್ಲೇ ಶೇರ್ ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದ ಕುಸಿತವನ್ನು ನಾವು ಕಾಣ್ತಾ ಇದ್ವಿ. ಆದರೆ ಈ ಇರಾನ್ ಇಸ್ರೇಲ್ ಯುದ್ಧ ಏನಿದೆ ಇದು ಇವತ್ತಿನ ಯುದ್ಧ ಎಲ್ಲ ತುಂಬ ದಿವಸದಿಂದ ಆಲ್ರೆಡಿ ನಡೀತಾ ಇರೋದ್ರಿಂದ ಖಂಡಿತ ಮಾರ್ಕೆಟ್ಗೆ ಇದು ಯಾವುದೇ ರೀತಿಯಾದ ಸರ್ಪ್ರೈಸನ್ನು ಕೊಡ್ತಾ ಇಲ್ಲ. ಇಂತಹ ಒಂದು ಈವೆಂಟ್ ಅಮೆರಿಕ ದೇಶ ನ್ಯೂಕ್ಲಿಯರ್ ಏನು ಅವರ ಇರಾನಿನ ನ್ಯೂಕ್ಲಿಯರ್ ಏರಿಯಾಗಳ ಮೇಲೆ ಅವರು ಮಾಡಿ ಬಾಂಬ್ಗಳನ್ನು ಮಾಡಾದ ನಂತರವೂ ಕೂಡ, ಬಂಕರ್ ಬಸ್ಟರ್ಸ್ ಬಾಂಬ್ಸ್ಗಳನ್ನು ಉಪಯೋಗಿಸಿದ ನಂತರವೂ ಕೂಡ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದ
ರೀತಿಯಾದಂತಹ ಇಳಿಕೆ ಬಂದರೂ ಕೂಡ ಬಹಳಷ್ಟು ಖರೀದಿಯನ್ನು ನಾವು ಕಾಣ್ತಾ ಇದ್ದೀವಿ ಮಾರ್ಕೆಟಲ್ಲಿ. ಮಾರ್ಕೆಟ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಕಚ್ಚಾ ತೈಲದ ಬೆಲೆಗಳು ಅನ್ಕಂಟ್ರೋಲಬಲ್ ಆಗಿ ಏನಾನ $85-90 $100 ಪ್ರತಿ ಬ್ಯಾರಲ್ಗೆ ಹೋದರೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟನ್ನು ಶೇರ್ ಮಾರ್ಕೆಟ್ಗೆ ಕೊಡುತ್ತೆ. ಆದರೆ ಈಗಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟಲ್ಲಿ ನಾವು ಸ್ಟ್ರೆಂತನ್ನೇ ಕಾಣ್ತಾ ಇದ್ದೀವಿ. ಹಾಗೂ ಜುಲೈ ತಿಂಗಳಿಂದ ಬರುವಂತಹ ಫಲಿತಾಂಶಗಳು, ಕಾರ್ಪೊರೇಟ್ ವಲಯದ ಫಲಿತಾಂಶಗಳು ಹೇಗಿರುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಅದರ ಮೇಲೆ ಖಂಡಿತವಾಗ್ಲೂ ಸಂಪೂರ್ಣವಾಗಿ ನೆಕ್ಸ್ಟ್ ಮಾರ್ಕೆಟಿನ ಬಿಗ್ ಮೂವ್ ನಿಂತಿದೆ. ಅದರ ಶಾರ್ಟ್ ಟರ್ಮ್ಗೆ ಹೇಳಬೇಕು ಅಂದರೆ ಎಸ್ಕಲೇಷನ್ ಏನಾನ ಜಾಸ್ತಿಯಾಗಿ ಕಚ್ಚಾ ತೈಲದ ಬೆಲೆಗಳೇನಾನ ತುಂಬ ಜಾಸ್ತಿ ಆದರೆ, ಹಾಗೂ ರಷ್ಯಾ ಮತ್ತು ಚೈನಾ ಏನಾನ ಈ ಯುದ್ಧಕ್ಕೆ ಇಂಡೈರೆಕ್ಟ್ ಆಗಿ ಅವರು ಕೂಡ ಬಂದರೆ ಅವಾಗ ಮಾರ್ಕೆಟ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದ್ರೆ ನಿಫ್ಟಿ ಸೆನ್ಸೆಕ್ಸ್ ಯಥಾಸ್ಥಿತಿ ಇದೆಯಾ ಅಥವಾ ಯಾವುದೇ ರೀತಿ ವ್ಯತ್ಯಾಸಗಳು ಆಗಿಲ್ಲ ಅಂತ? ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಏನಾಗ್ತಾ ಇದೆ, ಇವತ್ತಿನ ದಿವಸ ನೀವು ತಗೊಂಡ್ರು ಕೂಡ ಸೆನ್ಸೆಕ್ಸ್ ನಿಫ್ಟಿ ಎರಡೂ ಕೂಡ ಹತ್ತತ್ರ 0.5% 1% ಇಳಿಕೆಯಲ್ಲಿ ಓಪನ್ ಆಯಿತು. ಆದರೆ ಆ ಇಳಿಕೆಯನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ. ಯಾಕಂದ್ರೆ ಯಾವುದೇ ರೀತಿಯಾದ ಹೊಸ ಸರ್ಪ್ರೈಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಆಲ್ರೆಡಿ ಬಂತು. ಕೋವಿಡ್ ಬಂದಾಗ ಅದು ಸರ್ಪ್ರೈಸ್ ಆಗಿತ್ತು. ತಿರ್ಗಾ ಕೋವಿಡ್ ಮಾರ್ಕೆಟ್ಗೆ ಬಂದ್ರೆ ಅದು ಸರ್ಪ್ರೈಸ್ ಆಗೋದಿಲ್ಲ. ಹಾಗಾಗಿ ಈ ಯುದ್ಧ ಇರಾನ್ ಇಸ್ರೇಲ್ದು ಏನು ನಡೀತಾ ಇದೆ ಇದೆಲ್ಲ ಮಾರ್ಕೆಟ್ಗೆ ಆಲ್ರೆಡಿ ಗೊತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾನ ರಷ್ಯಾ ಚೈನಾ ಇನ್ವಾಲ್ವ್ ಆಯಿತು ಈ ಯುದ್ಧಕ್ಕೆ, ಅಥವಾ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಯಿತು ಅಂದರೆ ಅವಾಗ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಮತ್ತಷ್ಟು ಇಳಿಕೆಯನ್ನು ನಾವು ಕಾಣಬಹುದು. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ, ಈಗಿರುವ ಇನ್ಫಾರ್ಮೇಷನ್ ಪ್ರಕಾರ ಶೇರ್ ಮಾರ್ಕೆಟು ಎವ್ರಿ ಡಿಪ್ಸ್ ಅನ್ನ ಬೈ ಮಾಡ್ತಾ ಇದೆ. ಸ್ಟ್ರೆಂತ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ, ಬೈಯಿಂಗ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಈಗ ಚಿನ್ನದ ಹೂಡಿಕೆ ಅಥವಾ ಚಿನ್ನದ ದರದಲ್ಲಿ ವ್ಯತ್ಯಾಸ ಈಗಾಗಲೇ 1 ಲಕ್ಷದ ದರವನ್ನು ದಾಟಿದೆ. ಒಂದು ಸಲ ಕಡಿಮೆ ಆಗುತ್ತೆ, ಏರಿಕೆ ಆಗುತ್ತೆ. ಸೊ ಈ ಯುದ್ಧದ ಇಂಪ್ಯಾಕ್ಟ್ ಹೇಗಿರುತ್ತೆ ಚಿನ್ನದ ಮೇಲೆ? ಸೊ ನನ್ನ ಪ್ರಕಾರ ಖಂಡಿತ ಯಾವಾಗಲೂ ಕೂಡ ಯುದ್ಧ ಆದಾಗ ಸೇಫ್ ಅಸೆಟ್ಸ್ ಅಂತ ನಾವೇನು ಕರಿತೀವಿ, ಚಿನ್ನ ಬೆಳ್ಳಿ ಎಸ್ಪೆಷಲಿ, ಅದರ ಬೆಲೆಗಳ ಏರಿಕೆ ಆಗಲೇಬೇಕು. ಆದರೆ ಈ ಸಲ ತಾವು ನೋಡೋದಾದರೆ ಗೋಲ್ಡ್ ಆಲ್ರೆಡಿ 1 ಲಕ್ಷದ ಗಡಿಯನ್ನು ದಾಟಿರೋದ್ರಿಂದ 24 ಕ್ಯಾರೆಟ್ ಚಿನ್ನ ಅದು ಖಂಡಿತವಾಗ್ಲೂ ಇನ್ನೂ ಇಲ್ಲಿಂದ ಮೇಲೆ ಏರಿಕೆ ಆಗೋದಕ್ಕೆ ಅದಕ್ಕೆ ಜಾಗ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ಕಳೆದ 2 ವರ್ಷದಲ್ಲಿ ಚಿನ್ನದ ಬೆಲೆಗಳಲ್ಲಿ 35-40% ಏರಿಕೆಯನ್ನು ಕಳೆದ 2 ವರ್ಷದಲ್ಲಿ ಕಂಡಿದ್ದೀವಿ. ಇಲ್ಲಿಂದ ತಿರ್ಗಾ ಇನ್ನೊಂದು 35-40% ಏರಿಕೆ ಆಗ್ಬಿಡುತ್ತಾ ಇಮಿಡಿಯೇಟ್ ಆಗಿ ಅಂದ್ರೆ ಅದರ ಸಾಧ್ಯತೆಗಳು ಕಡಿಮೆ ಇದೆ. ಆದರೆ ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ಬೆಳ್ಳಿಯಲ್ಲಿ ಖಂಡಿತವಾಗ್ಲೂ ಭಾರಿ ಪ್ರಮಾಣದ ಏರಿಕೆಯನ್ನು ನಾವು ಕಾಣಬಹುದು. ಚಿನ್ನದಲ್ಲಿ ಅಷ್ಟೊಂದು ಮಟ್ಟಿಗೆ ಏರಿಕೆ ಆಗದೆ ಇರಬಹುದು. ಯಾಕೆ ಅಂದ್ರೆ ಬೆಳ್ಳಿಗೆ ಇಂಡಸ್ಟ್ರಿಯಲ್ ಯೂಸ್ ಅಂತ ನಾವು ಕರಿತೀವಿ, ಅದು ಖಂಡಿತ ಇರೋದ್ರಿಂದ ಆಭರಣದ ದೃಷ್ಟಿ ಒಂದು ಕಡೆ ಆಯಿತು ಅಂದರೆ, ಬಳಕೆ ದೃಷ್ಟಿ ಒಂದು ಕಡೆ ಆದರೆ ಇಂಡಸ್ಟ್ರಿಯಲ್ ಪರ್ಪಸ್ಸು ಕೂಡ ಸಿಲ್ವರ್ಗೆ ಜಾಸ್ತಿ ಇರೋದ್ರಿಂದ, ಹಾಗೂ ಅನೇಕ ಡಿಫರೆನ್ಸ್ ಏನಿದೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಷೋ ಅಂತ ನಾವೇನು ಕರಿತೀವಿ, ಆ ಡಿಫರೆನ್ಸು ಕೂಡ ಇವಾಗ ಗ್ಯಾಪ್ ಅಪ್ ಏನಿದೆ ಅದು ಖಂಡಿತವಾಗ್ಲೂ ಶ್ರಿಂಕ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬೆಳ್ಳಿ ದರಗಳಲ್ಲಿ ಚಿನ್ನಕ್ಕೂ ಜಾಸ್ತಿ ಏರಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು. ಈಗ ಆಲ್ರೆಡಿ ಏನು ಹತ್ತತ್ರ 1,10,000 ರೂಪಾಯಿ ಪ್ರತಿ ಕೆಜಿಗೆ ಬೆಳ್ಳಿ ಇದೆ. ಇದು 1.25 ಲಕ್ಷ 1,30,000ವರೆಗೂ ಹೋಗುವ ಸಾಧ್ಯತೆಗಳಿದೆ. ಹಾಗಾಗಿ ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ನೋಡ್ತಾ ಇದ್ದೀರಾ, ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಚಿನ್ನಕ್ಕಿಂತ ಉತ್ತಮ ಅಂತ ಹೇಳ್ತೀನಿ. ಇದಿಷ್ಟು ರುದ್ರಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.